ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಕುಂಟೆ ಬಿಲ್ಲೆ ಸಿನಿಮಾ ಇನ್ನೇನು ಇದೇ 26ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂಥದ್ದು. ಇದರಲ್ಲಿ ಪಾತ್ರ ಮಾಡಿರುವಂಥ ಸುಧಮ್ಮ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ. ಅಮ್ಮ, ಮೊದಲನೇದಾಗಿ ಕುಂಟೆ ಬಿಲ್ಲೆ ಸಿನಿಮಾ ಇನ್ನೇನು 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ ಅನ್ನೋ? ಹೀರೋ ಅಮ್ಮನ ಪಾತ್ರ ಆ್ಯಸ್ ಯೂಶ್ವಲ್. ಸೊ ಇದು ಒಂದು ಬಡ ಕುಟುಂಬದ ಒಂದು ಕತೆ. ಸೊ ಹಳ್ಳಿನಲ್ಲಿ ಆಗೋವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದು ಸಂಘರ್ಷ ಆಗುತ್ತೆ. ಸೊ ಅದನ್ನು ಹೇಳ್ತಾ ಹೋಗುತ್ತೆ ಕತೆ. ಓಕೆ. ಹಿರಿತೆರೆ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಮೊದಲಿಂದನೂ ನಿಮ್ಮನ್ನ ನೋಡ್ಕೊಂಡ್ ಬಂದಿದ್ದೀವಿ. ಅಂದರೆ ಒಂದೊಂದು ಪಾತ್ರದಲ್ಲಿ ವಿಭಿನ್ನತೆ ಕಾಣುತ್ತೆ. ಈ ಪಾತ್ರದಲ್ಲಿ ಅಂದರೆ ತಾಯಿಯಾಗಿ ಮಾಡ್ತಾ ಇರುವಂಥದ್ದು ವಿಭಿನ್ನತೆ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಯಾವ ರೀತಿ ವಿಭಿನ್ನತೆ ನೋಡ್ಬೋದು ಅನ್ನೋ? ಈ ಯೂಶ್ವಲಿ ನಾನು ಸಿಟಿ ಅಮ್ಮ ಮಾಡ್ತೀನಿ, ಇದರಲ್ಲಿ ಹಳ್ಳಿ ಅಮ್ಮ. ಸೊ ಭಾಷೆ, ಉಡುಗೆ ತೊಡುಗೆ ಎಲ್ಲ ಬೇರೆ ಥರ ಇರುತ್ತೆ. ಆಮೇಲೆ ಒಂದು ಹಾಡಿದೆ ಅಮ್ಮನ ಮೇಲೆ, ತುಂಬ ಚೆನ್ನಾಗಿದೆ ಆ ಹಾಡು. ಸೊ ಅದು ಖುಷಿ ಕೊಡ್ತು ನನಗೆ. ಯೂಶ್ವಲಿ ಅಮ್ಮನ ಮೇಲೆ ಜಾಸ್ತಿ ಪಿಕ್ಚರೈಸ್ ಮಾಡಲ್ಲ, ಬಟ್ ಇದರಲ್ಲಿ ಒಂದು ಕಂಪ್ಲೀಟ್ ಒಂದು ಸಾಂಗ್ ಇದೆ. ರಾಜೇಶ್ ಕೃಷ್ಣನ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಅದಕ್ಕೆ ಒಪ್ಕೊಂಡೆ. ಈವನ್ ಏನಾಗುತ್ತೆ ಅಂದರೆ ನಾವು ನಿಮ್ಮನ್ನ ನೋಡಿದಾಗ ಸುಧಾಮ್ಮ ಅಂತ ನೋಡಲ್ಲ, ಗಾಳಿಪಟದ ಗಣೇಶ್ ಅವ್ರ ಅಮ್ಮ ಅಂತ ಹೇಳಿ ಗುರುತಿಸ್ತೀವಿ. ಸೊ ನಿಮ್ಮನ್ನ ಅದೇ ರೀತಿ ಗುರುತಿಸಿದ್ದು ತುಂಬ ಜನ ಇದ್ದಾರಾ ಅಂತ? ತುಂಬ ಜನ. ಇನ್ಫ್ಯಾಕ್ಟ್ ನಾನು ಗಣೇಶಮ್ಮ ಅಂತ ನನ್ನ ಮಗನಿಗೆ ಅಮ್ಮ ಅನ್ನೋದೇ ಒಂದೊಂದ್ಸತಿ ಮರ್ತೋಗ್ಬಿಡ್ತೀನಿ. ಅಷ್ಟು ಜನದ ತಲೆಯಲ್ಲಿ ಕೂತ್ಬಿಡ್ತೆ ಮುಂಗಾರು ಮಳೆ ಗಾಳಿಪಟದಿಂದ. ಸೊ ಆ ಒಂದು ತುಂಬ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಆಗಿದೆ ಜನರ ತಲೆಯಲ್ಲಿ. ಓಕೆ. ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ ವಾರಕ್ಕೊಂದು ಸಿನಿಮಾದಲ್ಲಿ ಸುಧಮ್ಮ ಇದ್ದೇ ಇರೋರು. ಈಗೆಲ್ಲ ಒಂದ್ ಕಡೆ ಚೂಸಬಲ್ ಆಗಿದಾರ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅಂತ? ಹಾಗೇನಿಲ್ಲ, ತುಂಬ ಹೊಸಬ್ರು ಬಂದಿದ್ದಾರೆ. ಮತ್ತು ಮುಂಚೆ ನಾನು ಸೀರಿಯಲಲ್ಲಿ ಜಾಸ್ತಿ ಮಾಡ್ತಾ ಇದ್ರಿಂದ ಒಂದೊಂದು ಅವಕಾಶಗಳು ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಆ್ಯಕ್ಚುಲಿ ಸಿನಿಮಾಗಳು ಜಾಸ್ತಿ ಇದೆ, ಬಟ್ ನೋಡೋರು ಕಮ್ಮಿ ಆಗಿರೋದ್ರಿಂದ ನಾನು ಕಾಣಿಸ್ತಿಲ್ವೇನೋ ತುಂಬ ಜನಕ್ಕೆ. ಸೀರಿಯಲ್ಗಳಲ್ಲೂ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ರೆ, ಆ ಸೀರಿಯಲ್ ಜರ್ನಿ ಹೋಲಿಸ್ಕೊಂಡ್ರೆ ಈಗ ಕೂಡ ಸೀರಿಯಲಲ್ಲಿ ಆಪರ್ಚುನಿಟಿ ಕರೆದಿದ್ದಾರಾ ಅನ್ನುವಂಥದ್ದು? ಕರೀತಾರೆ, ಬಟ್ ನನಗೆ ಕಂಟೆಂಟ್ ಅಂದರೆ ನನ್ನ ಕ್ಯಾರೆಕ್ಟರ್ಗೆ ಮಹತ್ವ ಇಲ್ಲ ಅಂದರೆ ಸುಮ್ಮನೆ ನಾನು ಇದೀನಿ ಸೀರಿಯಲಲ್ಲಿ ಅಂತ ಮಾಡೋಕ್ಕೆ ಇಷ್ಟ ಅಲ್ಲ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಬಂದು ಕತೆ ಚೆನ್ನಾಗಿದ್ದು ನನ್ನ ಪಾತ್ರ ಚೆನ್ನಾಗಿದ್ದರೆ ಖಂಡಿತ ಒಪ್ಕೋತೀನಿ. ಓಕೆ. ಕತೆ ಹೇಳಿದಾಗ ನೀವೇ ಕೇಳಿದ್ರೆ ತಾಯಿ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಯಾವುದಾದ್ರೂ ಇದ್ರೆ ಕೊಡಿ, ನಾನು ಮಾಡ್ತೀನಿ ಅನ್ನೋದು. ಕೆಲವೊಬ್ರು ಹಾಗೆ ಕೇಳ್ತಾರೆ, ಈ ಕ್ಯಾರೆಕ್ಟರ್ ಮಾಡಿದ್ದೀನಿ, ಬೇಡ ಇದು ಬೇರೆ ಕ್ಯಾರೆಕ್ಟರ್ ಕೊಡಿ ಅಂತ. ಯೂಶ್ವಲಿ ಸಿನಿಮಾ ಹೀರೋಯಿನ್ ಮೇಲೆ ಹೋಗುತ್ತೆ. ಆ್ಯಂಡ್ ಏನಾದರೂ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕು ಅಂದರೆ ಅದು ಮೇಲ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟೋಗಿರುತ್ತೆ. ಸೊ ಅಲ್ಲಿ ಮಿಕ್ಕಿದ್ದು ಕ್ಯಾರೆಕ್ಟರ್ಸಲ್ಲಿ ಅಮ್ಮನೇ ಇಂಪಾರ್ಟೆಂಟ್ ಇರ್ತಾಳೆ. ಸೊ ಹಾಗಾಗಿ ಒಪ್ಕೊಳ್ಳೋದು. ಬಟ್ ಇಟ್ ವಿಲ್ ಬಿ ಗ್ರೇಟ್ ಇಫ್ ಐ ಕ್ಯಾನ್ ಗೆಟ್ ಅದರ್ ದ್ಯಾನ್ ಅಮ್ಮ ರೋಲ್. ಇಷ್ಟೇ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಚಿತ್ರರಂಗಕ್ಕೆ ತೊಡಗಿಸ್ಕೊಂಡಿರುವಂಥವ್ರು. ಈಗ ಎಲ್ಲ ಚಿತ್ರಗಳಲ್ಲಿ ತಾಯಿಯಾಗಿ ಕ್ಯಾರೆಕ್ಟರ್ ಮಾಡಿರುವಂಥದ್ದು. ಸಂಯುಕ್ತ ಅವರು ಕೂಡ ನಟರಿಗೆ ಈ ಹಿಂದೆ ಕೂಡ ಮಾಡಿದ್ರೆ, ಏನಾದರೂ ನೀವು ಅವರು ಒಟ್ಟಿಗೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥ ಪ್ರಯತ್ನ ಆಗಿದೆಯಾ? ಆಗುತ್ತಾ ಇನ್ನು ಮುಂದೆ? ಮಾಡಿದ್ದೀವಲ್ಲ, ಲೈಫು ಇಷ್ಟೇನಲ್ಲಿದ್ವಿ, ಮಂಡಲ ಅಂತ ಒಂದು ಫಿಲಮಲ್ಲಿ ಮಾಡಿದ್ವಿ, ಬರ್ಫಿ ಅನ್ನೋ ಫಿಲಮಲ್ಲಿ ಮಾಡಿದ್ವಿ. ಸೊ ಈ ಥರ ಬರುತ್ತೆ, ಬಟ್ ಕಮ್ಮಿ. ಅಂದರೆ ಒಂದೊಂದು ಬರೀ ಹೀರೋಯಿನ್ ಓರಿಯೆಂಟೆಡು ಅಥವಾ ಆ ಥರ ಏನಾದರೂ ಇದ್ದರೆ. ಸೊ ಆ ಥರ ಕಾಂಬಿನೇಷನಲ್ಲಿ ಬಂದಿರೋದು ಕಮ್ಮಿ. ಒಂದು 3-4 ಫಿಲಮಲ್ಲಿ ಒಟ್ಟಿಗೆ ಮಾಡಿದ್ದೀವಿ. ಓಕೆ. ನೀವು ಅಂದ್ಕೊಂಡಿರೋ ಥರ ಏನಾದರೂ ಸಿಕ್ಕಿದ್ರೆ, ಇವೆನ್ ಈ ರೀತಿ ಬೇಡ, ಹೀಗಿರ್ಬೇಕಿತ್ತು ಹಾಗಿರ್ಬೇಕಿತ್ತು ಅಂತ ಅಂದರೆ ಯಾವ ರೀತಿ ಈ ಕತೆಗಳನ್ನ ಚೂಸ್ ಮಾಡ್ಕೋತೀರಾ ಅಂತ? ಅಂದರೆ ಒಂದು ಅಮ್ಮ ಮಗಳ ಮೇಲೆ ಒಂದು ಕತೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫೆಮಿನಿಸ್ಟ್ ಆ್ಯಂಗಲಿಂದ ಹೋದರೂ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಅಂಥ ಪಾತ್ರ ಸಿಕ್ಕಿದ್ರೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದರಲ್ಲಿ ನಾನು ನನ್ನ ಮಗಳೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲೇ ಹೋದರೂ ನಾನು ಇದೇ ಸರಿ ಪ್ರಕಾಶ್ ರಾಜ್ ಅವರ ನಿರ್ಗಂಧಿತಗಲ್ಲೂ ಕಾಣಿಸ್ಕೊಂಡೆ. ಎಲ್ಲೇ ಹೋದರೂ ತಾಯಿ ಮಗಳು ಇಬ್ರು ಒಟ್ಟಿಗೆ ಹೋಗ್ತೀರಾ, ಮಾತಾಡ್ಕೊಂಡು ಹೋಗ್ತೀರಾ ಏನು ಅಂತ? ಅಫ್ಕೋರ್ಸ್ ನಾವಿಬ್ಬರು ಮೋರ್ ಫ್ರೆಂಡ್ಸ್. ಅಂದರೆ ತುಂಬ ಅಂದರೆ ಆತ್ಮೀಯವಾಗಿರ್ತೀವಿ. ಆ್ಯಂಡ್ ಅವಳು ನನ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾಳೆ. ನಾನು ಅವಳ ಹತ್ರ ಅದೇ ಹೇಳಿದ್ನಲ್ಲ, ರಿವರ್ಸ್ ಆಗತ್ತೆ ಒಂದೊಂದ್ಸತಿ ರೋಲು. ಅವಳಮ್ಮ ಆಗ್ಬಿಡ್ತಾಳೆ, ನಾನು ಮಗಳಾಗ್ತೀನಿ. ಆ ಥರ ಅವಳ ಅಡ್ವೈಸು ಕೇಳ್ತೀನಿ, ಅವಳು ನನ್ನ ಅಡ್ವೈಸ್ ಕೇಳ್ತಾಳೆ. ಸೊ ವಿ ಲೈಕ್ ಟು ಬಿ ಇನ್ ಈಚ್ ಅದರ್ಸ್ ಕಂಪನಿ. ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಯಾವ ರೀತಿ ಅಡ್ವೈಸ್ ಕೊಟ್ಟಿದ್ದೀರಾ? ಒಂದು ಇಂಪಾರ್ಟೆಂಟ್ ಅಡ್ವೈಸ್ ಅಂದರೆ ಸಂಯುಕ್ತ ಅವರಿಗೆ? ಅವಳಿಗೇನು ಹೇಳ್ತೀನಿ ಅಂದರೆ, ರೆಸ್ಪೆಕ್ಟ್ ಕೊಡೋ ಕಡೆ ಇರು. ಡಿಸ್ರೆಸ್ಪೆಕ್ಟ್ ಇದ್ದರೆ ಅಲ್ಲಿ ಒಂದು ನಿಮಿಷ ಇರಬೇಡ. ಬಿಕಾಸ್ ಒಂದು ಹೆಣ್ಣಿಗೆ ಗೌರವ ಅನ್ನೋದು ತುಂಬ ಮುಖ್ಯ. ಸೊ ಆ ಒಂದು ಗೌರವ ಸಿಗದೇ ಇರೋ ಕಡೆ ಒಂದು ನಿಮಿಷ ಕೂಡ ಇರಬೇಡ. ಇಂಡಸ್ಟ್ರಿ ಅಲ್ಲ, ಯಾವುದೇ ಜಾಗದಲ್ಲಿ
ಜೀವನದಲ್ಲಿ ನಿನಗೆ ಗೌರವ ಸಿಗೋ ಕಡೆ ಇರು, ಇಲ್ಲದಿದ್ರೆ ಅಲ್ಲಿ ಒಂದು ನಿಮಿಷನೂ ಇರಬೇಡ. ಅದೇ ನಂದು ಇಂಪಾರ್ಟೆಂಟ್ ಅಡ್ವೈಸ್ ಅವ್ರಿಗೆ. ಓಕೆ. ಇವೇ ನಮ್ಮ ಹೇಗಾಗುತ್ತೆ ಅಂದ್ರೆ ಇವಾಗ ನಟನೆ ಮಾಡಿರ್ತೀವಿ, ಸಿನಿಮಾ ರಿಲೀಸ್ ಹಂತಕ್ಕೂ ಬಂದಿರುತ್ತೆ. ಒಂದಷ್ಟು ಜನ ಹೆಂಗೆ ಅಂದ್ರೆ ನಾವು ಮಾಡಿರೋ ಸಿನಿಮಾ ಅಲ್ವಾ, ಒಂದಷ್ಟು ಜನ ನೋಡಲ್ಲ, ನಮ್ದೇ ಏನು ನೋಡೋದು ಅಂತ ಹೇಳಿ. ಸೊ ಅದಕ್ಕೆ ಏನು ಹೇಳ್ತೀರಾ ನೀವು? ನಿಮ್ಮ ಸಿನಿಮಾಗಳನ್ನ ಇವನ್ ನೋಡಿದ್ದೀರಾ ನೀವು? ಒಂದಷ್ಟು ಜನ ಏನು ನೋಡೋದು ಅಂತ ಅನ್ಸಿದ್ದಿದೆಯಾ ಅಂತ? ಆ ಥರ ಅನಿಸಿಲ್ಲ, ಬಟ್ ನೋಡ್ತೀನಿ ನಾನು. ಯೂಶ್ವಲಿ ನಾನು ಮಾಡಿದ ಸಿನಿಮಾ ನೋಡ್ತೀನಿ. ಅದೇ ಹೇಳೋದ್ನಲ್ಲ, ನಾನು ಸ್ಟೇಜ್ ಮೇಲೂ ಹೇಳಿದೆ, ಈಗ ಪ್ರಮೋಷನ್ಗೆ ತುಂಬ ಹಿರಿಯ ಕಲಾವಿದರು ಅಥವಾ ಒಂದು ಮುಖ್ಯ ಪಾತ್ರ ವಹಿಸ್ತವರು ಆ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ. ಸೊ ಅವರು ಬರಬೇಕು, ಅವ್ರ ಕರ್ತವ್ಯ ಅಂತ ಹೇಳ್ತೀನಿ. ಎಸ್ಪೆಷಲಿ ಈ ಟೈಮಲ್ಲಿ ವೆನ್ ಪಬ್ಲಿಸಿಟಿ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಈ ಬೇರೆ ಲ್ಯಾಂಗ್ವೇಜ್ಗಳಿಂದ ತುಂಬ ನಿಮಗೆ ಕಾಂಪಿಟಿಷನ್ ಇರೋದ್ರಿಂದ ಅವ್ರುಗಳು ಬಂದು ಮಾತಾಡಿ ಒಂದು ಸಿನಿಮಾನ ಪ್ರಮೋಟ್ ಮಾಡಿದ್ರೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಟು ದ ಫಿಲಮ್. ಸೊ ಅದೊಂದು ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಸಿನಿಮಾನು ಮಾಡ್ತಾ ಇದ್ರಿ, ಸೀರಿಯಲ್ಲು ಮಾಡ್ತಾ ಇದ್ರಿ. ಕತೆ ಡಿಫ್ರೆನ್ಸ್ ಇದೆಯಾ ಅಮ್ಮ, ಅವಾಗಿಂದಿಕ್ಕೂ ಇವಾಗಿಂದಿಕ್ಕೂ? ತುಂಬ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಆವಾಗ ಸ್ವಲ್ಪ ಕಾದಂಬರಿ ಆಧಾರಿತ ಆ ಥರ ಬರೋದು. ಸೀರಿಯಲ್ ಅಂತೂ ಬರೀ ರೀಮೇಕ್ಗಳಾಗ್ಬಿಟ್ಟಿದೆ. ಯಾವುದೋ ಬೇರೆ ಲ್ಯಾಂಗ್ವೇಜಿಂದ ತೊಗೊಂಡು ಅದನ್ನು ಇಲ್ಲಿ ಅಡ್ಯಾಪ್ಟು ಮಾಡ್ತಿಲ್ಲ, ಹಂಗಂಗೆ ಇಳಿಸ್ತಾ ಇದ್ದಾರೆ. ಸೊ ಬೇರೆ ಒಂದೊಂದು ಸೀರಿಯಲ್ ನೀವು ಮುಂಚೆ ಎಲ್ಲ ನೋಡಿದ್ರೆ ಒರಿಜಿನಲ್ ಇರೋದು ನಮ್ಮಿಂದ ತೊಗೊಂಡು ಅವ್ರು ಮಾಡೋರು. ಈಗ ಬರೀ ಅಲ್ಲಿಂದ ತಂದು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದೊಂದು ಕೆಟ್ಟು ಡೆವಲಪ್ಮೆಂಟ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸೀರಿಯಲ್ ಮನೆ ಒಳಗೆ ಬರೋ ಅಂಥದ್ದು. ಸೊ ನಮಗೆ ರಿಲೇಟ್ ಆಗೋವಂಥ ಕಂಟೆಂಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ನೆಲದ ನಮ್ಮ ಸೊಗಡಿನ ಕತೆಗಳಾದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದು ಬದಲಾವಣೆ. ಬಟ್ ಸಿನಿಮಾಲಿ ತುಂಬ ಜನ ಹೊಸಬ್ರು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಜನ ಬಂದು ನೋಡಬೇಕಷ್ಟೆ. ಅಮ್ಮ, ಇದು ನಾನು ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ನೀವು ಮೊದಲಿಂದನೂ ಇದ್ದೀರಾ ಅನ್ನುವಂಥ ಕಾರಣಕ್ಕೆ ಇವಾಗ ಹೊಸ ಹೊಸ ಕಲಾವಿದರು ಬರ್ತಾರೆ, ಒಂದೆರಡು ಸಿನಿಮಾಗಳನ್ನ ಕೊಡ್ತಾರೆ, ತುಂಬ ಪಾಪ್ಯುಲಾರಿಟಿ ಆಗುತ್ತೆ. ಅದಾದ ನಂತರ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ. ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವಕಾಶಗಳ ಕೊರತೆ ಇದೆಯಾ ಅಂತ? ಅವಕಾಶಗಳ ಕೊರತೆ ಇಲ್ಲ, ಬಟ್ ಪ್ರೊಡ್ಯೂಸರ್ಸ್ ಹಿಂದೇಟ್ ಆಗ್ಬೋದು. ಯಾಕೆಂದರೆ ಒಂದು ವಾರದಲ್ಲಿ ನಿಮ್ಗೆ 12 ಸಿನಿಮಾ, ಲಾಸ್ಟ್ ವೀಕ್ 12 ಸಿನಿಮಾ ಬರೀ ಕನ್ನಡದ್ದು, ಮಿಕ್ಕಿದ್ದು ಒಂದು 10 ಸಿನಿಮಾ, ಒಟ್ಟು 22 ಸಿನಿಮಾ ರಿಲೀಸ್ ಆಗಿದೆ. ಸೊ ಹೇಗೆ ಪಾಪ ಪ್ರೊಡ್ಯೂಸರ್ ದುಡ್ಡು ಮಾಡ್ತಾರೆ ಅಲ್ವಾ? ಅವಕಾಶಗಳಿಗೇನು ಕಮ್ಮಿ ಇಲ್ಲ, ಬಟ್ ಈ ಥರ ಆದಾಗ ಏನು ಮಾಡೋಕ್ಕಾಗತ್ತೆ? ಜನ ಬಂದು ನೋಡಲ್ಲ ಥಿಯೇಟ್ರಲ್ಲಿ. ಸೊ ಪ್ರೊಡ್ಯೂಸರ್ಸ್ ಹಿಂದೇಟ್ ಹಾಕ್ಬೋದು. ಹಾಗಾಗಿ ಅವಕಾಶಗಳು ಕಮ್ಮಿ ಆಗ್ಬೋದೇ ಹೊತ್ತು ಅವಕಾಶ ಹಾಗೇನೂ ಕಮ್ಮಿ ಇಲ್ಲ. ಯಾಕೆಂದರೆ ಹೊಸ ಟ್ಯಾಲೆಂಟ್ಗೆ ಇಲ್ಲಿ ಪ್ರಾಶಸ್ತ್ಯ ಕೊಡ್ತಾನೇ ಇದ್ದಾರೆ. ಹಿಂದೆಯಿಂದನೂ ಒಂದು ಮಾತಿತ್ತಮ್ಮ, ಹೀರೋಯಿನ್ಸ್ಗಳಿಗೆ ಬ್ಯೂಟಿ ಇರೋ ತನಕ ಮಾತ್ರ ಅನ್ನುವಂಥದ್ದು ಫಿಲಮ್ ಇಂಡಸ್ಟ್ರಿ ಅನ್ನುವಂಥದ್ದು. ಅದು ಹೌದಾ, ನಿಜಾನ ಅದು? ಇಲ್ಲ, ನಿಜ ಅಲ್ಲ. ಇವಾಗ ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿದ್ರೆ ಅಷ್ಟೊಂದೇನು ಅಂದರೆ ಗ್ರೇಟ್ ಲುಕ್ಕಿಂಗ್ ಆ್ಯಕ್ಟರ್ಸ್ ಏನಿಲ್ಲ. ಬಟ್ ಬಿಕಾಸ್ ಆಫ್ ಕಂಟೆಂಟ್ ಇವಾಗ ಮಲಯಾಳಂ ಆಗಲಿ ತಮಿಳಾಗಲಿ ಎಷ್ಟೋ ಜನ ಆರ್ಡಿನರಿ ಲುಕ್ಕಿಂಗ್ ಹೀರೋಸ್ ಆಗಲಿ ಹೀರೋಯಿನ್ಸ್ ಆಗಲಿ ಬಂದಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಸೋ ಇಂಪಾರ್ಟೆಂಟ್. ನಿಮಗೆ ಟ್ಯಾಲೆಂಟ್ ಇದ್ದು, ಸ್ಕಿಲ್ ಇದ್ದು, ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದ್ರೆ ಯಾರು ಬೇಕಾದ್ರೂ ಮುಂದೆ ಬರ್ಬೋದು ಅಂತ ಹೇಳ್ತೀನಿ. ಎಸ್, ಇದಿಷ್ಟು ಸುಧಮ್ಮ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.